ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಿಂಪಲ್ ಆಗಿ ಹೆಲ್ದಿಯಾಗಿರುವಂಥ ವಿತೌಟ್ ಶುಗರ್ ಗಜ್ರಿ ಹಲ್ವಾ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಈ ಸೀಸನಲ್ಲಿ ಒನ್ ಟೈಮ್ ಆದರೂ ಗಜ್ರಿ ಹಲ್ವಾ ಮಾಡ್ಕೊಂಡು ತಿನ್ನಬೇಕು. 1 kg ಗಜ್ರಿಯನ್ನು ತಗೊಂಡು ನೀಟಾಗಿ ವಾಶ್ ಮಾಡಿಟ್ಕೊಂಡು ನೋಡಿ. ಸಣ್ಣ ಕಣ್ಣಿನ ಹೆರ್ಚು ಮಣಿಯಿಂದ ಈ ರೀತಿಯಾಗಿ ಹೆರ್ಚ್ಕೊಂಡಿಟ್ಕೊಳ್ಳಿ. ಗಜ್ರಿ ಮೇಲೆ ಸಣ್ಣ ಸಣ್ಣದಾಗಿ ಬೇರುಗಳಿದ್ರೆ ಅದನ್ನ ಮೇಲಿಂದ ತಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಹೆರ್ಚ್ಕೊಳ್ಳಿ. ನಾನು ಈ ರೀತಿಯಾಗಿ ಎಲ್ಲವನ್ನು ಹೆರ್ಚ್ಕೊಂಡು ನೋಡಿ. ಎಲ್ಲವೂ ಸೇರಿ ಒಂದು ದೊಡ್ಡ ಬೌಲ್ ಹೆರ್ಚಿದ ಗಜ್ರಿ ಆಗಿದೆ. ಈಗ ನಾವೊಂದು ಕಡಾಯಿಯನ್ನು ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ನೀಟಾಗಿ ಹುರ್ಕೋಬೇಕು. 10 ರಿಂದ 15 ನಿಮಿಷ ಕೈ ಬಿಡದೆ ಮೀಡಿಯಂ ಉರಿಯಲ್ಲಿ ಹುರ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಗಜ್ಜರಿ ತುರಿಯನ್ನು ಎಲ್ಲಿ ತನಕ ಹುರ್ಕೋಬೇಕಂದ್ರೆ ಅದು ಪೂರ್ತಿಯಾಗಿ ತುಪ್ಪದಲ್ಲೇ ಮೆತ್ತಗಾಗಬೇಕದು ನೋಡಿ. ಈ ರೀತಿಯಾಗಿ ಕೈ ಬಿಡದೆ ಹುರ್ಕೋಬೇಕು. ಇದೇ ಮೇನ್ ಪಾಯಿಂಟು. ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಗಜ್ರಿ ಹಲ್ವಾ ರೆಡಿ ಆಗುತ್ತೆ ನೋಡಿ. ಈಗೆಲ್ಲವೂ ಮೆತ್ತಗಾಗಿದೆ. ಈ ಟೈಮಲ್ಲಿ ನಾವು ಅರ್ಧ ಲೀಟರ್ ಹಾಲನ್ನು ನೀರು ಹಾಕದೆ ಕಾಯಿಸಿ ಬೇಯಿಸಿದಂಥ ಗಜ್ರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಎಲ್ಲವೂ ಕುದ್ದು ಒಳಗಡೆನೆ ಕೋವಾಗೋವರೆಗೂ ಕುದಿಸ್ಬೇಕು. ಇದು ಹಲ್ವಾ ಮಾಡುವ ಸೆಕೆಂಡ್ ಸ್ಟೆಪ್. ಈ ರೀತಿ ಗಜ್ರಿ ಹಲ್ವಾ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿಯಾಗಿಯೂ ಇರುತ್ತೆ. ಅದನ್ನು ನಾವು 4 to 5 ಡೇಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ಉಪಯೋಗಿಸ್ಬೋದು ನೋಡಿ. ಈಗ ಎಲ್ಲ ಹಾಲು ಅಟಿಸಿ ಕೋವಾಗಿದೆ ನೋಡಿ ಒಳಗಡೆನೆ. ಈಗ ನಾವು ಬೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. 1 kg ಗಜ್ರಿಗೆ 300 ಗ್ರಾಮ್ ಬೆಲ್ಲವನ್ನು ಹಾಕೋಬೇಕು ನೋಡಿ. ಈ ರೀತಿಯಾಗಿ ಬೆಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಇದು ನೀರು ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಲ್ಲ ಎಲ್ಲ ಕರಗಿ ನೀಟಾಗಿ ಮಿಕ್ಸ್ ಆಗಿ ಡ್ರೈ ಆಗುವವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇದು ಗಜ್ರಿ ಹಲ್ವಾದ 3rd ಸ್ಟೆಪ್ ನೋಡಿ. ಎಲ್ಲ ಬೆಲ್ಲ ಕರಗಿ ಡ್ರೈ ಆಗ್ತಾ ಇದೆ ನೋಡಿ. ಈಗ ನೋಡಿ ಎಲ್ಲವೂ ಡ್ರೈ ಆಗಿದೆ. ಇವಾಗ ನಾವು ಗೋಡಂಬಿ ಮತ್ತು ಬಾದಾಮನ್ನು ನೀಟಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಹುರ್ಕೋಬೇಕು. ಈ ರೀತಿಯಾಗಿ ಹುರ್ಕೊಂಡು ಏನು ಮಾಡಬೇಕಂದ್ರೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಗೋಡಂಬಿ ಬಾದಾಮ್ ನೀಟಾಗಿ ಫ್ರೈ ಆಗಿದೆ. ಇದನ್ನು ತುಪ್ಪದ ಸಮೇತನೇ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕಿದರೆ ರುಚಿಯಾದಂಥ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ನಾವು ಬೆಲ್ಲ ಹಾಕಿ ಮಾಡಿದ್ರಿಂದ ಕ್ಯಾರೆಟ್ ಹಲ್ವಾ ತುಂಬ ಹೆಲ್ದಿಯಾಗೂ ಇರುತ್ತೆ ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಇದನ್ನು ಮಾಡಲು ಕೂಡ ತುಂಬ ಸರಳವಾಗಿದೆ. ನೀವು ಕೂಡ ಮನೆಯಲ್ಲಿ ಈ ವಿಧಾನವನ್ನು ಬಳಸಿಕೊಂಡು ಮಾಡಿ ಹೇಗಾಯ್ತಂತ ನನಗೆ ಕಮೆಂಟ್ ಮಾಡಿ. ಈ ವಿಧಾನ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಹೊಸ ವಿಡಿಯೋ ಒಂದಿಗೆ ಬರ್ತೀನಿ. ಇವರಿಗೂ ಟೇಕ್ ಕೇರ್.